ಸಿದ್ದು ಡಿಕೆಶಿ ಜೊತೆ ಸುದೀರ್ಘ ಸಭೆ ಆಗಿದೆ. ಆದರೆ ಸದ್ಯಕ್ಕೆ ಯಾವುದೇ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿಲ್ಲ. ಸಿದ್ದು ಡಿಕೆಶಿ ಜೊತೆ ಮತ್ತೊಂದು ಸುತ್ತಿನ ಸಭೆ ನಡೆಸೋದಕ್ಕೆ ವರಿಷ್ಠರು ನಿರ್ಧಾರ ಮಾಡಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿ ವಾದ ಪ್ರತಿವಾದವನ್ನ ದೆಹಲಿ ವರಿಷ್ಠರು ಕೇಳಿಸಿಕೊಂಡಿದ್ದಾರೆ, ಆಲಿಸಿದ್ದಾರೆ. ಎರಡೂ ಕಡೆಯ ವಾದ ಡಿಮಾಂಡ್ ಕೇಳಿಸಿಕೊಂಡಿದ್ದಾರೆ. ಆದರೆ ಸದ್ಯಕ್ಕೆ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ಮತ್ತೊಂದು ಸುತ್ತಿನ ಸಭೆಗೆ ನಿರ್ಧರಿಸಿದ್ದಾರೆ. ವರಿಷ್ಠರ ಮುಂದೆ ಅಧಿಕಾರ ಹಂಚಿಕೆ ಒಪ್ಪಂದ ಜಾರಿಗೆ ಡಿಕೆಶಿ ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ಸಂಪುಟ ಪುನರ್ರಚನೆ ಮಾಡಿ ಅಂತ ವಾದ ಮಂಡಿಸಿದ್ದಾರೆ ಸಿಎಂ. ಪಟ್ಟು ಬಿಗಿಪಟ್ಟು ಹಿನ್ನೆಲೆ ಮತ್ತೊಂದು ಸುತ್ತಿನ ಸಭೆಗೆ ನಿರ್ಧರಿಸಿದ್ದಾರೆ. ಸಂಜೆ ಮತ್ತೊಂದು ಸುತ್ತಿನ ಸಭೆ ನಡೆಯುತ್ತೆ. ಬೆಳಗ್ಗೆಯಿಂದ ನಡೆದ ಸಭೆಯಲ್ಲಿ ಸದ್ಯಕ್ಕೆ ಯಾವುದೇ ಕನ್ಕ್ಲೂಷನ್ ಬಂದಿಲ್ಲ, ನಿರೀಕ್ಷೆನೂ ಇರಲಿಲ್ಲ. ಲಂಚ್ ಬ್ರೇಕ್ ನಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಹೊರಗೆ ಹೋಗಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಬರ್ತಾರೆ. ಮತ್ತೊಂದು ಸುತ್ತಿನ ಸಭೆ ಮಾಡೋದಕ್ಕೆ ವರಿಷ್ಠರು ನಿರ್ಧರಿಸಿದ್ದಾರೆ. ಇಬ್ಬರು ತಮ್ಮ ಪಟ್ಟುಗಳನ್ನ ಹೇಳಿದ್ದಾರೆ. ಈಗೊಂದು ಅಪ್ಡೇಟ್ ಬರ್ತಾ ಇದೆ. ಸೋನಿಯಾ ಗಾಂಧಿ ಮನೆಯಿಂದ ಎಐಸಿಸಿ ಕಚೇರಿಗೆ ರಾಹುಲ್ ವಾಪಸ್ ಆಗಿದ್ದಾರೆ. ಸೋನಿಯಾ ಜೊತೆ ಚರ್ಚಿಸಿ ಮತ್ತೊಂದು ಸುತ್ತಿನ ಸಭೆಗೆ ರಾಹುಲ್ ಗಾಂಧಿ ಬಂದಿದ್ದಾರೆ. ಬೆಳಗ್ಗೆಯಿಂದ ಏನೇನು ಚರ್ಚೆ ಆಯಿತು, ಯಾರ್ಯಾರು ಏನೇನು ಪಟ್ಟು ಹಿಡಿದಿದ್ದಾರೆ ಅಂತ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗೆ ಮಾಹಿತಿ ಕೊಟ್ಟು ಅವರ ಜೊತೆ ಚರ್ಚೆ ಮಾಡಿ ವಾಪಸ್ ಎಐಸಿಸಿ ಕಚೇರಿಗೆ ಬಂದಿದ್ದಾರೆ. ಸೋನಿಯಾ ಗಾಂಧಿ ನಿವಾಸದಿಂದ ಎಐಸಿಸಿ ಕಚೇರಿಗೆ ರಾಹುಲ್ ಬಂದಿದ್ದು ಕೆಲವೇ ಹೊತ್ತಿನಲ್ಲಿ ಮತ್ತೊಂದು ಸುತ್ತಿನ ಸಭೆ ಶುರುವಾಗುತ್ತೆ. ಒನ್ ಟು ಒನ್ ಸಭೆ ನಂತರ ಮುಖಾಮುಖಿ ಸಭೆ. 3.5-4 ಗಂಟೆಗಳ ಕಾಲ ನಿರಂತರ ಚರ್ಚೆ ನಡೆಯಿತು ಇಬ್ಬರು ನಾಯಕರ ಜೊತೆ. ಆ ಅಪ್ಡೇಟ್ ಅನ್ನ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಅಲ್ಲಿಂದ ವಾಪಸ್ ಕರ್ನಾಟಕ ನಾಯಕತ್ವದ ಬಗ್ಗೆ ಸೋನಿಯಾ ಗಾಂಧಿ ನಿರ್ಧಾರವೇ ಫೈನಲ್. ಸೋನಿಯಾ ಗಾಂಧಿ ಅವರದ್ದೇ ಫೈನಲ್ ನಿರ್ಧಾರ. ಡಿಕೆಶಿ ಜೊತೆ ಒನ್ ಟು ಒನ್ ಸಭೆ ನಡೆಸುತ್ತಾರೆ ರಾಹುಲ್ ಗಾಂಧಿ ಮತ್ತು ಖರ್ಗೆ. ಅದಾದ ಮೇಲೆ ಸಿದ್ದರಾಮಯ್ಯ ಡಿಕೆಶಿ ಜೊತೆ ಮತ್ತೊಂದು ಸುತ್ತಿನ ಸಭೆಯನ್ನ ರಾಹುಲ್ ಗಾಂಧಿ ನಡೆಸ್ತಾರೆ. ಮೊದಲಿಗೆ ಡಿಕೆಶಿ ಜೊತೆ ಒನ್ ಟು ಒನ್ ಸಭೆ ಇರುತ್ತೆ. ನಂತರ ಇಬ್ಬರು ನಾಯಕರ ಮುಖಾಮುಖಿ ಸಭೆ ಇರುತ್ತೆ. ಸೋನಿಯಾ ಗಾಂಧಿ ಅವರು ಅಂತಿಮ ನಿರ್ಧಾರ ತೆಗೆದುಕೊಳ್ತಾರಾ? ಎರಡನೇ ಸುತ್ತಿನ ಮಾತುಕತೆ ಆರಂಭ ಆಗಬೇಕು. ಅದರಲ್ಲಿ ಮೊದಲಿಗೆ ಡಿಸಿಎಂ ಡಿಕೆಶಿ ಅವರೊಂದಿಗೆ ಒನ್ ಟು ಒನ್ ಸಭೆ ರಾಹುಲ್ ಗಾಂಧಿ ಮತ್ತು ಖರ್ಗೆ ಈ ಸಭೆ ನಡೆಸ್ತಾರೆ. ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ಮತ್ತೊಂದು ಸಲ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ರಾಹುಲ್ ಗಾಂಧಿ ಈಗಷ್ಟೇ ಎಐಸಿಸಿ ಕಚೇರಿಗೆ ಬಂದಿದ್ದಾರೆ. ಸೋನಿಯಾ ಗಾಂಧಿ ಅವರಿಂದ ಏನಾದರೂ ಇನ್ಸ್ಟ್ರಕ್ಷನ್ಸ್ ಬಂದಿದೆಯಾ? ಏನಾಗಿದೆ ಅಪ್ಡೇಟ್? ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಎಐಸಿಸಿ ಕಚೇರಿಗೆ ಈಗ ರಾಹುಲ್ ಗಾಂಧಿ ಬಂದಿದ್ದಾರೆ. ಈಗ ಒನ್ ಟು ಒನ್ ಮೀಟಿಂಗ್ ಮೊದಲಿಗೆ ಡಿಕೆಶಿ ಅವರ ಜೊತೆ ನಡೆಯುತ್ತಾ? ಹೌದು ಭಾವನಾ. ಯಾಕೆ ಅಂತ ಅಂದರೆ ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ಮಾತುಕತೆ ಆಗಿಲ್ಲ ಅಂತ ಹೇಳಲಿಕ್ಕೂ ಕೂಡ ಆಗೋದಿಲ್ಲ. ಯಾಕಂದರೆ ಈ ಅವರ ಅನುಭವ ಇದೆ. ಮತ್ತು ಕರ್ನಾಟಕದ ಡೆವಲಪ್ಮೆಂಟ್ ವಿಚಾರದಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಹೆಚ್ಚು ಕಡಿಮೆ ರಾಹುಲ್ ಗಾಂಧಿ ಅವರಿಗಿಂತ ಜಾಸ್ತಿಯೇ ಮಾಹಿತಿ ಇರುವಂಥದ್ದು. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸೋನಿಯಾ ಗಾಂಧಿ ಅವರಿಗೆ ಬಹಳ ಹತ್ತಿರ ರೀತಿಯಲ್ಲಿ ಇರುವಂಥ ಕಾರಣಕ್ಕೋಸ್ಕರ ಒಂದಷ್ಟು ಮಾಹಿತಿಗಳು ಚರ್ಚೆ ಆಗಿರ್ಬೋದು, ಮಾರ್ಗದರ್ಶನವೂ ಕೂಡ ಸಿಕ್ಕಿರಬಹುದು ತಾಯಿಯ ಭೇಟಿಯ ಸಂದರ್ಭದಲ್ಲಿ. ಯಾಕಂದರೆ ಊಟಕ್ಕೆ ಹೋಗಿದ್ರು ಮನೆಗೆ ಅನ್ನುವಂಥ ಸಂದರ್ಭದಲ್ಲಿ. ಸೊ ಅದಾದ ಬಳಿಕ ಈಗ ಅವರ ಒಪಿನಿಯನ್ ಬಹಳ ಮುಖ್ಯ ಆಗುತ್ತೆ. ಏನು ಬೇಕು ಏನು ಬೇಡ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಒಂದು ಹೊಸದಾಗಿ ಈಗ ಒನ್ ಟು ಒನ್ ಏನು ನಡೆಯುತ್ತೆ ಈಗ ಮಧ್ಯಾಹ್ನದ ಮೇಲೆ, ಈಗ ಡಿ ಕೆ ಶಿವಕುಮಾರ್ ಅವರು ಆ ಒನ್ ಟು ಒನ್ನಲ್ಲಿ ಇರ್ತಾರೆ. ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಇಷ್ಟು ದಿನ ಅವ್ರು ಏನು ಬಯಸ್ತಾ ಇದ್ರು, ನಮಗೆ ಈಗ ಒಂದು ಈ ನನ್ನ ಗೊಂದಲ ಅಥವಾ ನನಗೆ ಬೇಕು ಅನ್ನೋದಾದರೆ ಒಂದು ವೇದಿಕೆ ಬೇಕಿತ್ತು, ಅದು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಬೇಕಿತ್ತು ಅನ್ನುವಂಥದ್ದು. ಅದು ಈ ಕ್ಷಣ ಬಂದಿರುವಂಥದ್ದು. ಈಗ ಅವರ ಜೊತೆ
ಜೊತೆ 1-to-1 ಶುರುವಾದರೆ ಇದು ಹೆಚ್ಚು ಕಡಿಮೆ ಒಂದು 35-40 ನಿಮಿಷಗಳ ಕಾಲ ಆಗಬಹುದು. ಆ ನಂತರ ಅವರ ಅಭಿಪ್ರಾಯವನ್ನು ಪಡ್ಕೊಂಡು ಮುಂದಿನ ತೀರ್ಮಾನ ಹೈಕಮಾಂಡ್ ಏನು ಮಾಡ್ತೇವೆ ಏನು ಅನ್ನುವಂಥದ್ದನ್ನ ತಿಳಿಸ್ಬೋದು ಭಾವನಾ. ಎಸ್, ಈಗ ನಾಯಕರ ಚರ್ಚೆ ಇರುತ್ತೆ, ಅದಾದ ಮೇಲೆ ಸಿದ್ದರಾಮಯ್ಯ DKಶಿ ಮುಖಾಮುಖಿ ಸಭೆ ಒಂದು ಇರುತ್ತೆ. ಅಂದ್ರೆ ಇವತ್ತೇ ಆಲ್ಮೋಸ್ಟ್ ಫೈನಲ್ ಆಗೋ ಚಾನ್ಸಸ್ ಇದೆಯಾ, ಅಥವಾ ನಾಳೆನೂ ಈ ಚರ್ಚೆ ಮುಂದುವರಿಯೋ ಚಾನ್ಸಸ್ ಏನಾದರೂ ಇದೆಯಾ? ಸೋನಿಯಾ ಗಾಂಧಿ ಅವರು ನಿರ್ಧಾರ ತಗೊಳ್ತಾರೆ ಅನ್ನೋದಾದ್ರೆ ಇವತ್ತು ಫೈನಲ್ ಆಗುತ್ತಾ? ಭಾವನಾ, ಸೋನಿಯಾ ಗಾಂಧಿ ಅವರು ನಿರ್ಧಾರ ಅನ್ನೋದಕ್ಕಿಂತ ಮಾರ್ಗದರ್ಶನ ಮಾಡ್ತಾರೆ ಅನ್ನುವಂಥದ್ದು. ಯಾಕಂದರೆ ಸೋನಿಯಾ ಗಾಂಧಿ ಅವರು ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಎಲ್ಲವನ್ನೂ ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟಾಗಿದೆ. ಈ ವಿಚಾರದಲ್ಲಿ ಸೋನಿಯಾ ಗಾಂಧಿ ಅವರ ನಿರ್ಧಾರವೇ ಆಗಿದ್ದೇ 2-2.5 ವರ್ಷ ಅಂತ ಏನು ಹೇಳಿದ್ರು ಆವಾಗಲೇ ಕೂಡ ಆಗೋಗ್ತಾ ಇತ್ತು. ಆದರೆ ರಾಹುಲ್ ಗಾಂಧಿ ಅವರು ಅಂತಿಮವಾಗಿ ಇದನ್ನು ಫೈನಲ್ ಮಾಡ್ತಾರೆ ಅನ್ನುವಂಥ ವಿಚಾರ ಗೊತ್ತಾದ ಮೇಲೆ ಮತ್ತು ಎಲ್ಲವೂ ಕೂಡ ಅವರ ಹೆಗಲಿಗೆ ಹಾಕಿದ ಮೇಲೆ ಈಗ ಅವ್ರ ತೀರ್ಮಾನವೇ ಅಂತಿಮ ಆಗಿರುತ್ತೆ. ಸೋನಿಯಾ ಗಾಂಧಿ ಅವರು ಮಾರ್ಗದರ್ಶನ ಮಾಡಿರ್ಬೋದು, ಈ ರೀತಿ ಬಂದಿದೆ ಸಮಸ್ಯೆ, ಇದನ್ನು ಹೀಗೆ ಪರಿಹರಿಸ್ಕೊಳ್ಬೋದು, ಇದು ಜಸ್ಟ್ ಗೈಡ್ ಮಾಡ್ತೀನಿ ಅಂತ ಹೇಳಿ ಕಳಿಸಿರ್ಬೋದು, ಅಥವಾ ಗೈಡೂ ಕೂಡ ಮಾಡಿರ್ಬೋದು. ಏನಾದರೂ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಆಗಿರಲು ಕೂಡ ಬಹುದು. ಅದನ್ನು ಹೊರತಾಗಿ ಈಗ 1-to-1 ಕೂರಿಸಿದಂಥ ಸಂದರ್ಭದಲ್ಲಿ ಏನು ಅಭಿಪ್ರಾಯ ವ್ಯಕ್ತ ಆಗುತ್ತೆ ಅಥವಾ ಏನು ಕೇಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಅದು ಈಗ ಸರದಿ ಶುರುವಾಗಿರುವಂಥದ್ದು DK ಶಿವಕುಮಾರ್ ಅವರದ್ದು. ಅವರ ಸಭೆ ಮುಗಿದ ಬಳಿಕ ಆಮೇಲೆ ಒಂದು ಎಲ್ಲರನ್ನೂ ಕೂರಿಸಿ ಅಂದರೆ ಈ DK ಶಿವಕುಮಾರ್ ಅವರ ಜೊತೆ 1-to-1 ಮುಗಿದ ಮೇಲೆ ಪುನಃ ಈ ಹಿರಿಯ ನಾಯಕರು ಯಾರ್ಯಾರಿದ್ದಾರೆ, ಹೈಕಮಾಂಡ್ ನಾಯಕರು, ಅವ್ರು 4 ಜನ ಅವರು ಒಂದು ಸಣ್ಣ ಸಭೆ ಮಾಡ್ತಾರೆ. ಆ ನಂತರ ಇವರಿಬ್ಬರನ್ನು ಆ ಸಭೆಗೆ ಆಹ್ವಾನಿಸ್ತಾರೆ ಅನ್ನುವಂಥ ಮಾಹಿತಿ ಈ ತನಕ ಇರುವಂಥದ್ದು. ಹಾಗಾಗಿ ಇದೇ ಜಾಸ್ತಿ ಹೊತ್ತು ಸಮಯ ತೆಗೆದುಕೊಂಡ್ರೆ ನಾಳೆ ಸೇರೋಣ ಅನ್ನುವಂಥದ್ದು ಕೂಡ ಆದರೂ ಆಶ್ಚರ್ಯ ಇಲ್ಲ. ಮತ್ತು DKಶಿ ಅವರ ಪಾಳ್ಯದಲ್ಲಿ ಅವರ ಆಪ್ತರು ಬಹಳ ಖುಷಿಯಾಗಿ ಇರುವಂಥದ್ದು ಮತ್ತು ಮೆಸೇಜ್ಗಳನ್ನು ಕೂಡ ಕಳಿಸುವಂಥದ್ದು ಶುರುವಾಗಿದ್ದಾವೆ. ಆದರೆ ಇನ್ನೂ DKಶಿ ಅವರ ಜೊತೆ 1-to-1 ಶುರುವಾಗಿಲ್ಲ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಹಾಗಾಗಿ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೋ ಆ ಕ್ಷಣ ಈಗ ಬಂದಿದೆ. ಅವರು ಈ ಅಭಿಪ್ರಾಯ ಹೇಳಲಿಕ್ಕೂ ಕೂಡ ಈಗ ವೇದಿಕೆ ಸಿಕ್ಕಿದೆ. ಈಗ ಹೊರಗಡೆ ಬೀಳುವಂತ ಅಂದರೆ ಸಭೆಯ ಬಳಿಕ ಹೊರಗಡೆ ಬೀಳುತ್ತಲ್ಲ ನಿರ್ಧಾರ, ಅದು ಬಹಳ ಮುಖ್ಯವಾಗಿರುತ್ತೆ. ಆ ನಿರ್ಧಾರ ಏನು ಅನ್ನುವಂಥದ್ದು ಇವತ್ತ ಅಥವಾ ನಾಳೆನಾ ಅಥವಾ ಈ ಹೈಕಮಾಂಡ್ ಏನಾದರೂ ಟೈಮ್ ಬೈ ಮಾಡುತ್ತಾ, ಎಲ್ಲವೂ ಕೂಡ ಕ್ವಶನ್ ಮಾರ್ಕಲ್ಲೇ ಇರುವಂಥದ್ದು ಭಾವನಾ. ಎಸ್, ಧನ್ಯವಾದ ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.